ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಖಾಸಗಿಯಾಗಿ ಮಿನಿಸ್ಟರ್ ಎರಡೆರಡು ವರದಿಯನ್ನ ತರಿಸ್ಕೊಳ್ಬಹುದು, ಆದರೆ ಖಾಸಗಿಯಾಗಿ ಇತರರ ವರದಿಯನ್ನ ತರಿಸ್ಕೊಳ್ಳೋದು ತಪ್ಪಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆಯನ್ನ ಸವಾಲ್ ಮಾಡಿದ್ದಾರೆ ಬಿಜೆಪಿ ನಾಯಕರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತಿಗೆ ಸಂಬಂಧಪಟ್ಟ ಹಾಗೆ ಇದೀಗ ಟ್ವೀಟ್ ಮೂಲಕ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಖಾಸಗಿಯಾಗಿ ಯಾರು ಸತ್ಯಾಸತ್ಯತೆಯನ್ನ ತಿಳ್ಕೊಳ್ಬಾರ್ದು, ಆದ್ರೆ ಮಿನಿಸ್ಟರ್ ಎರಡೆರಡು ಬಾರಿ ಖಾಸಗಿಯಾಗಿ ವರದಿಯನ್ನ ತರಿಸ್ಕೊಳ್ಬಹುದು. FSL ವರದಿಗೂ ಮುನ್ನವೇ ಕ್ಲೀನ್ ಚೀಟ್ ಅನ್ನ ಕೊಡಬಹುದು. ನಾನು ಹೇಳ್ದಂಗೆ FSL ವರದಿ ಬರುತ್ತೆ ಅಂತಲೂ ಕೂಡ ಹೇಳಿಕೆಯನ್ನ ಕೊಡಬಹುದು. ಅವರು ತೋಚಿದ ರೀತಿಯಲ್ಲೆಲ್ಲ ಹೇಳಿಕೆಯನ್ನ ಕೊಡಬಹುದು, ಸಿಕ್ಕ ರೀತಿ ಓದರಬಹುದು. ಆದ್ರೆ ಖಾಸಗಿಯಾಗಿ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಳುವ ಕುತೂಹಲ ಇವರಂತೂ FSL ವರದಿಯನ್ನ ಬಹಿರಂಗ ಮಾಡ್ತಾ ಇಲ್ಲ. ನಾವು ತಿಳ್ಕೊಳ್ಳೋದು ಕೂಡ ತಪ್ಪಾ ಅಂತ ಪ್ರಶ್ನಿಸಿದ್ದಾರೆ ಬಿಜೆಪಿ ನಾಯಕರು. FSL ವರದಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಡಬಲ್ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಿದ್ದಾರಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಕಾರಣ ಇಷ್ಟೇ, ನಿನ್ನೆ ಅವರು ಕೊಟ್ಟ ಹೇಳಿಕೆ ಮತ್ತು ಇವತ್ತು ಅದಕ್ಕೆ ತೆಗೆದುಕೊಂಡಂತಹ ಯೂಟರ್ನ್, ಎರಡೂ ಸ್ಟೇಟ್ಮೆಂಟ್ಗಳನ್ನ ಕೇಳೋಣ. ಬಹಳ ಕ್ಲಿಯರ್ ಆಗಿ ನಾಸೀರ್ ಹುಸೇನ್ ಜಿಂದಾಬಾದ್, ಸೈಯದ್ ಸಾಬ್ ಜಿಂದಾಬಾದ್ ಅಂತ ಹೇಳೋದು ಕೇಳಿಸ್ತಾ ಇದೆ. ನಾವು ಕೂಡ ಭಾಳ ಜವಾಬ್ದಾರಿಯಾಗಿ ಒಬ್ಬ ಪಕ್ಷದ ಸಂವಹನ ಅಧ್ಯಕ್ಷನಾಗಿ ಆ ಆಡಿಯೋ ಬಂದಾಗ ಹಲವಾರು ಮೀಡಿಯಾದ ವಿಡಿಯೋ ಫುಟೇಜು, ಆಡಿಯೋ ಫುಟೇಜು, ರಾ ಫುಟೇಜು ತಗೊಂಡು ಖಾಸಗಿಯಾಗಿ ನಾವು ಆಡಿಯೋ ಫೊರೆನ್ಸಿಕ್ ಮಾಡಾದ್ಮೇಲೆ ನಾವು ನಮ್ಮ ಪಕ್ಷದ ನಿಲುವನ್ನು ಹಾಕಿದ್ದೀವಿ. ಸ್ಪಷ್ಟವಾಗಿ ಅಲ್ಲಿ ಯಾವುದೇ ರೀತಿಯಾದಂಗೆ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ. ಅದು ಅಧಿಕೃತವಾಗಿ ಸರ್ಕಾರದಿಂದನೂ FSL ರಿಪೋರ್ಟ್ ಬರುತ್ತೆ. ನೀವು ಕ್ಲೀನ್ ಚೀಟ್ ಕೊಡ್ತಾ ಇದ್ದೀರಾ, ನಾನು ಹೇಳಿದೆ ನಾನು ಕ್ಲೀನ್ ಚೀಟ್ ಕೊಡ್ತಾ ಇಲ್ಲ. ನಾನು ಕೆಲವು ಖಾಸಗಿ ಸಂಸ್ಥೆಗಳು, ನಾನು IT ಮಿನಿಸ್ಟರ್ ಇದ್ದೀನಿ, ಖಾಸಗಿ ಸಂಸ್ಥೆಗಳಿಗೆ ನಾವು ಕೊಟ್ಟಾಗ ನಾನು ಕೊಟ್ಟಿರುವಂಥ ಫುಟೇಜ್ನಲ್ಲಿ ನೆಗೆಟಿವ್ ಬಂದಿದೆ ಅಂತ ನಾನು ಹೇಳಿದ್ದೆ, ಹೌದಾ ಇಲ್ಲ? ಅದನ್ನು ಪಬ್ಲಿಷ್ ಮಾಡ್ತಾ ನಾವು ಪಬ್ಲಿಷ್ ಮಾಡ್ಬೋದಲ್ಲ. ನಾನು ಖಾಸಗಿ ಸಂಸ್ಥೆಗೆ ಹೋಗ್ಬಿಟ್ಟು ಯಾವುದೋ ಒಂದು ರಿಪೋರ್ಟ್ ತಂದುಬಿಟ್ಟು FSL ರಿಪೋರ್ಟ್ ತಂದುಬಿಟ್ಟು ನಾನು ಹೇಳ್ಬೋದಲ್ಲ. ನಮಗೂ ಸೈಬರ್ ಫೊರೆನ್ಸಿಕ್ಕು, ಸೈಬರ್ ಕ್ರೈಮ್ ಖಾಸಗಿ ಕಂಪನಿಗೂ ನನಗೂ ಗೊತ್ತಿದೆ. ಆದರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ ನಾವು ಅದು ಮಾಡೋಕ್ಕಾಗುತ್ತಾ? ಇಂಥ ಒಂದು ಸಂದರ್ಭದಲ್ಲಿ ಇವತ್ತು BJPಯವ್ರು ಏನು ಮಾಡಿದಾರಲ್ಲ ಅದು ನಿಜವಾದ ದೇಶದ್ರೋಹದ ಕೆಲಸ. ಇವ್ರಿಗೆ ಆತಂಕ ಇರಬೇಕು ಅಂತ ಏನಕ್ಕೆ ಇಂಟ್ರೆಸ್ಟ್ ಸಮಾಜದಲ್ಲಿ? ಆಡಿಯೋನಲ್ಲಿ ಖಾಸಗಿಯಾಗಿ FSL ವರದಿಯನ್ನ ತರಿಸ್ಕೊಳ್ಳುವಂತಹ ಅಗತ್ಯತೆ ಏನಿತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ? ಅಂದ್ರೆ ನಿಮ್ಮ ಸರ್ಕಾರದ ಮೇಲೆ, ನಿಮ್ಮ ಸರ್ಕಾರದ ವತಿಯಿಂದ ಬರುವಂತಹ FSL ವರದಿ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತನಾ? ಖಾಸಗಿಯಾಗಿ FSL ವರದಿ ಕ್ವಿಕ್ ಆಗಿ ಸಿಗುತ್ತೆ, ಆದ್ರೆ ಸರ್ಕಾರದ ವತಿಯಿಂದ ಮಾಡಿಸೋದು ಇಷ್ಟು ವಿಳಂಬ ಯಾಕಾಗುತ್ತೆ?